ಸರ್, ಕಡ್ಡಿದೆ ಸಮಸ್ಯೆ ಇರೋದು. ಈ ಕಡ್ಡಿಯಿಂದ ಬೆಂಕಿನೇ ಬರ್ತಿಲ್ಲ. ಆ ಕಡ್ಡಿ ಯಾವ್ದಾದ್ರೇನು, ಬೆಂಕಿ ಹತ್ತಿದ್ರೆ ಸಾಕು ಅಲ್ವೇನ್ರಿ? ದೀಪಕ್ ಅಣ್ಣನಿಗೆ ಒಂದು ಪಾರ್ಸಲ್ ಇದೆ. ಹೊಸ ಬೆಳಕು ಮೂಡುತ್ತಿದೆ. ಎಲ್ಲಿಗೆ? ಇಲ್ಲಿದ್ದೀನಿ ಕಡೆ. ಲೂಸ್ ಮೋಷನ್ನ. ಕಡ್ಡಿಲ್ ಬೆಂಕಿ ಇಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಕ್ಯಾನ್ಸಲ್. ನಾವಿಲ್ಲಿ 3ನೇ ಸಲ ಬತ್ತಿ ಹೊತ್ತಿಸ್ತಾ ಇದೀವಿ. ದೀಪಕ್ದು ಇದು. ಹೇಯ್, ಹಲೋ ಪವಿತ್ರ, ಹೇಗಮ್ಮ ಇದೆಯಾ? ಏನೋ ಹಾಗೋ ಹೀಗೋ ಇದ್ದೀನಿ. ಯಾಕೆ ಜೀವನದಲ್ಲಿ ಜಿಗುಪ್ಸೆ ಬಂದಿರೋ ಥರ ಮಾತಾಡ್ತಾ ಇದೀಯಾ? ನೋಡು, ಹೆಣ್ಣು ಮನೆಗೆ ದೀಪ ಆಗಿರ್ಬೇಕು. ಆ ದೀಪ ಪ್ರಜ್ವಲವಾಗಿದ್ರೆ ಮನೆ ಉಜ್ವಲವಾಗಿರುತ್ತೆ. ದೀಪ ಚೆನ್ನಾಗಿದೆ, ಆದ್ರೆ ಉರಿಬೇಕಲ್ವಾ? ಯಾಕಮ್ಮ, ಎಣ್ಣೆ ಇಲ್ವಾ? ಎಣ್ಣೆ ಬೇಕಾದಷ್ಟಿದೆ. ಮತ್ತೆ ಓ, ಬತ್ತಿ ಇಲ್ವಾ? ಅಯ್ಯೋ, ಅದು ಇದೆ. ಮತ್ತೆ ಏನ್ ನಿನ್ ಸಮಸ್ಯೆ? ನಿಂಗೆ ಹೇಗೆ ಹೇಳೋದು? ನಾನು ಎಣ್ಣೆ ಎಲ್ಲ ತಯಾರು ಮಾಡಿಕೊಂಡು ಬತ್ತಿ ಎಲ್ಲ ಹೊರಗೊಳಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ನನ್ನ ಬ್ಯಾಡ್ ಲಕ್, ಬೆಂಕಿ ಕಡ್ಡಿನೇ ಆರೋಗುತ್ತೆ. ಹಾ, ಅದಕ್ಕೆ ಬಾಗ್ಲು ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಬೇಕು. ಅಯ್ಯೋ, ಅದು ಹಾಗಲ್ಲ. ನೋಡು, ಇವಾಗ ದೀಪ ಹಚ್ಚಕ್ಕೆ ಏನು ಬೇಕು? ಎಣ್ಣೆ, ಬತ್ತಿ ಸರಿ. ಮುಖ್ಯವಾಗಿ ಏನು ಬೇಕು? ಬೆಂಕಿ. ಅದೆಲ್ಲಿಂದ ಬರುತ್ತೆ? ಬೆಂಕಿ ಕಡ್ಡಿಯಿಂದ. ಕಡ್ಡಿದೆ ಸಮಸ್ಯೆ ಇರೋದು. ಈ ಕಡ್ಡಿಯಿಂದ ಬೆಂಕಿನೇ ಬರ್ತಿಲ್ಲ. ಅಷ್ಟೇನಾ? ಬೇರೆ ಕಡ್ಡಿ ತಗೊಂಬಂದ್ರಾಯ್ತು. ಅಯ್ಯೋ, ಅಂತ ತಪ್ಪು ನಾನು ಮಾಡಲ್ಲಪ್ಪ. ಅಯ್ಯೋ, ಈ ದೀಪ, ಬೆಂಕಿ, ಕಡ್ಡಿ, ನನ್ಗೇನು ಅರ್ಥ ಆಗ್ತಾರ ನೀನು ಹೇಳ್ತಿರೋದು. ನಂಗೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಕೇಳು, ನಾನು ಬೇಡ ಬೇಡ ಅಂದ್ರೂ ಇವ್ರನ್ನ ನನಗೆ ಗಂಟು ಹಾಕ್ಸಿದ್ಯಲ್ಲ, ಇವರು ಸರಿ ಇಲ್ಲ, ಈ ಟಿವಿನೂ ಸರಿ ಇಲ್ಲ, ರಿಮೋಟು ಸರಿ ಇಲ್ಲ. ಇಲ್ಲಿ ಕೇಳು, ನೀ ನನಗೆ ಡಿವೋರ್ಸ್ ತೆಕ್ಕೊಡು ಅಷ್ಟೇ. ಏನು ಡಿವೋರ್ಸಾ? ಏ ಪವಿತ್ರ, ಏನ್ ಮಾತಾಡ್ತಾ ಇದೀಯಾ? ಹಲೋ ಹಲೋ, ಏನಂತೆ ಅವಳ್ದು? ಬೆಂಕಿ ಹಚ್ಚಕ್ಕೆಲ್ಲ ಇದೆಯಂತೆ, ಆದರೆ ಕಡ್ಡಿಲ್ ಬೆಂಕಿನೇ ಇಲ್ವಂತೆ. ಅದಕ್ಕೆ ಡಿವೋರ್ಸ್ ಬೇಕಂತೆ. ಇದು ಒಂದು ಕಾರಣನಾ? ಕಡ್ಡಿ ಸರಿ ಇಲ್ಲ ಅಂದ್ರೆ ಬೇರೆ ಕಡ್ಡಿ ತರ ಕೇಳೆ. ನಾನು ಅದನ್ನೇ ಹೇಳ್ದೆ. ನಾನಂತ ತಪ್ಪು ಮಾಡಲ್ಲ ಅಂತ ಹೇಳಿದ್ಲು. ಇದ್ರಲ್ಲಿ ತಪ್ಪೇನಿದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಾನಾಗಿದ್ದಿದ್ರೆ ಬೇರೆ ಕಡ್ಡಿ ತಗೋಬರ್ತಾ ಇದ್ದೆ. ಕಡ್ಡಿ ಯಾವುದಾದ್ರೇನು, ಬೆಂಕಿ ಹತ್ತಿದ್ರೆ ಸಾಕು ಅಲ್ವೇನ್ರಿ? ಏನು ಬೆಂಕಿನೋ ಏನು ಕಡ್ಡಿನೋ, ಈ ಕರ್ಮಕ್ಕ ನಾನು ಅಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟಿದ್ದು ಇದನ್ನೆಲ್ಲ ನೋಡೋದಿಕ್ಕ ಅಲ್ವೇ? ನೀನಾದ್ರೂ ಬುದ್ಧಿ ಹೇಳ್ಬೇಕು ತಾನೆ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆಲ್ಲ ಡೈವರ್ಸ್ ಅಂತ ಕೂತ್ರೆ ಪ್ರಪಂಚದಲ್ಲಿ ಯಾರು ಸಂಸಾರಸ್ಥರು ಇರ್ತಿರ್ಲಿಲ್ಲ. ಅಯ್ಯೋ, ನನ್ನ ಮೇಲೆ ಏನಕ್ಕೆ ಹಾರಾಡ್ತಾ ಇದ್ದೀರಾ? ನಾನೇನಂದೆ ಇವಾಗ? ನೀವಾಯ್ತು, ನಿಮ್ಮ ತಂಗಿ ಆಯ್ತು, ಏನಾದರೂ ಮಾತಾಡ್ಕೊಳ್ಳಿ, ನನಗೇನಕ್ಕೆ ಬೇಕು? ಇನ್ಮೇಲೆ ಮಾತಾಡೋದೇನೂ ಇಲ್ಲ, ನನಗೂ ಸಾಕಾಗೋಗಿದೆ. ಇವತ್ತೇ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಪೇಪರ್ ತಂದು ಕೊಡ್ತೀನಿ, ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗ್ರಿ. ಏನೂ ಬೇಕಾಗಿಲ್ಲ, ಇವಾಗಲೇ ಹೊಟ್ಟೆ ತುಂಬಿದೆ. ಇದು ಅಚ್ಚೊತ್ತು, ಇದು ದೀಪಕ್ದು. ಹಾಂ, ಕರೆಕ್ಟಾಗಿದೆ, ಇದೇ ಕರೆಕ್ಟು. ಸರ್, ದಯವಿಟ್ಟು ಕೊಡ್ಬೇಡ. ಅಯ್ಯೋ, ಥ್ಯಾಂಕ್ ಯು ಸರ್. ಅಮ್ಮ ಅವರೇ, ದೀಪಕ್ ಅಣ್ಣನಿಗೆ ಒಂದು ಪಾರ್ಸಲ್ ಇದೆ. ಹಾ ಗೊತ್ತು, ಕಾಯ್ತಿದ್ದಾರೆ ಬೆಳಿಗ್ಗೆಯಿಂದ. ಒಂದ್ ನಿಮಿಷ, ಹೆಂಡತಿಗೆ ಹೆರಿಗೆ ಆಯ್ತಾ? ಇಲ್ಲ ಅಮ್ಮ ಅವರೇ, 3 ದಿವಸ ಟೈಮ್ ಕೊಟ್ಟಿದ್ದಾರೆ, ಭಾನುವಾರ ಅಂತೆ. ಇದು 2ನೇದಲ್ವಾ? ಅಲ್ಲ ಅಮ್ಮ ಅವರೇ, 4ನೇದು. ಬಂದ ಬಾ. ಈಗ ಈ ಮಾತ್ರೆ ತಗೊಂಡ್ರೆ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಆ ಬೇಡದಕ್ಕೆಲ್ಲ ಮಾತ್ರೆ ತಗೋತಿರಲ್ಲ, ಬೇಕಾಗಿರೋದಕ್ಕೆ ತಗೊಳಕ್ ಏನ್ ದಾಡಿ ನಿಮ್ಗೆ? ಏನಂದೆ? ನುಂಗಿ ಅಂದೆ.
ದೇವ್ರೆ 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 ಹೊಸ ಬೆಳಕು ದೇವ್ರೆ 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 ಮೂಡುತ್ತಿದೆ ತಂಗಾಡಿಯ ರಸ ಬೇರುತ್ತಾ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲುತ್ತಾ ದೇವ್ರೆ 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 ಎಲ್ಲಿ ಹೋದ್ರು? ಛೇ ಇಲ್ಲ ಎಂತ ಹ? ಎಂತ ಬಾಯ್ ಬರಲ್ವಾ ನಿಮ್ಗೆ? ಎಲ್ಲಿಗೆ? ಛೀ, ನಾನೆಂತ ಕಲ್ಲಿಗೆ? ಹೋಗಿ ನೀವೇ. ಅಲ್ಲೆಂತ ಕರಿತೀರಾ? ಎಲ್ಲಿಗೆ ಬೇಕು ಅಲ್ಲಿಗೆ ಕರಿಯಕ್ಕೆ ದಾಡಿ ಕೆಲಸ ಇದೆ ಇಲ್ಲಿ. ಅಯ್ಯೋ ಅಬ್ಬಾ, ಥ್ಯಾಂಕ್ ಯು ದೇವ್ರೆ. ಸರೋಜಿನಿ, ಆ ಸರೋಜಿನಿ, ಆ ಒಮ್ಮೆ ಬರ್ತೀಯಾ? ನೀವೆಲ್ಲಿದ್ದೀರಾ? ಇಲ್ಲಿದ್ದೀನಿ ಕಡೆ, ಒಮ್ಮೆ ಬಾರೆ. ಅಲ್ಲೇನ್ ಮಾಡ್ತಾ ಇದ್ದೀರಾ? ಅಯ್ಯೋ ಬೇಗ ಬಾರೆ, ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಅಯ್ಯೋ, ನಿಮ್ಗೇನಾಗಿದೆ? ಅದನ್ನ ಅಲ್ಲಿ ಮಾಡ್ತಾರಾ? ಏಯ್, ಅದು ಇದಲ್ಲ. ನೀನೊಮ್ಮೆ ಬಾ, ನಿಂಗೆ ಗೊತ್ತಾಗುತ್ತೆ. ಒಮ್ಮೆನೂ ಇಲ್ಲ ಗಿಮ್ಮೆನೂ ಇಲ್ಲ, ನಾನು ಅಲ್ಲಿಗೆ ಬರಲ್ಲ. ಲೂಸ್ ಮೋಷನ್ ಕಡೆ ಲೂಸು, ಬೇಗ ಬಾ. ಆ ಲೂಸ್ ಮೋಷನ್ನ? ಏನ್ರಿ ನಿಮ್ಮ ಅವತಾರ? ಇವತ್ತು ಜೋರಾಗಿರ್ಲಿ ಅಂತ 2 ಮಾತ್ರೆ ತಗೊಂಡೆ, ಇನ್ನು ವಯಾಗ್ರ ಸಹವಾಸ ಬೇಡಪ್ಪ. ಈ ಪ್ರಾಯದಲ್ಲಿ ನಿಮ್ಗಿದೆಲ್ಲ ಬೇಕಿತ್ತಾ? ನೀರ್ ಬೇಕಾ? ಅಯ್ಯೋ, ಇಲ್ಲೇ ಬೇಕಾದಷ್ಟು ಹೋಗ್ತಾ ಇದೆ, ನಿಲ್ಲಕ್ಕೇನಾದ್ರೂ ಕೂಡ. ಇನ್ನೊಂದ್ಸಲ ಈ ತರ ಕೆಲಸ ಮಾಡಲ್ಲ ಅಂದ್ರೆ ಏನಾದ್ರೂ ಮಾಡ್ತೀನಿ. ದೇವ್ರ ಹೊಣೆಗೂ ಮಾಡಲ್ಲ ಕಣೆ. ಹಾಗೆ ಬನ್ನಿ ದಾರಿಗೆ. ಇದೇನ್ರಿ, ಅವಳೇನೋ ಹೇಳ್ತಾಳೆ ಅಂತ ಅವಳ ಮಾತಾಗ ನೀವು ತಲೆ ಕೆಡಿಸ್ಕೊಂಡು ಡಿವೋರ್ಸ್ ಪೇಪರ್ ತೊಗೊಂಬಂದಿದ್ದೀರಲ್ಲ. ಮತ್ತಿನ್ನೇನು ಮಾಡಲೆ? ಬೆಳಿಗ್ಗೆ ಲಾಯರ್ ಆಫೀಸಿಗೆ ಫೋನ್ ಮಾಡಿ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ನನಗೂ ಸಾಕಾಗೋಯ್ತು. ಅಪ್ಪ ಅಮ್ಮ ಇಲ್ದಿರೋ ಮಗು ಅಂತ ಅಂದ್ಬಿಟ್ಟು ಅವಳಿಗೆ ನಾನೇ ಅಪ್ಪ ಅಮ್ಮ ಆಗಿ ಕೇಳಿದ್ದೆಲ್ಲ ಕೊಡಿಸಿ ಮುದ್ದಾಗಿ ಸಾಕಿದ್ಕೆ ಅವಳು ಕೊಟ್ಟಿರೋ ಗಿಫ್ಟ್ ಇದು. ಮದುವೆನೂ ನಾನೇ ಮಾಡಿಸ್ಬೇಕು, ಇವಾಗ ಡಿವೋರ್ಸ್ ಕೂಡ. ಸಮಾಧಾನ ಮಾಡ್ಕೊಳ್ಳಿ, ಅವ್ರಿಗೊಂದ್ಸಲ ಫೋನ್ ಮಾಡಿ ಮಾತಾಡಿ ನೋಡಿ. ರೀ, ಇವತ್ತು ನಿಮಗೆ ಏನಾಗಿದೆ? ಅದು 2 ಸಲ. ಇದು ಬಂದೆ, 3ನೇ ಸುತ್ತಿಗೆ ರೆಡಿಯಾಗು ಬಂದೆ. ಅಯ್ಯೋ, ಇವ್ರು ಇವತ್ತು ನನ್ನ ಸಾಯಿಸೇ ಬಿಡ್ತಾರೆ. ಹಲೋ ಹಲೋ ಪವಿ. ಹಾಂ ಹೇಳಣ್ಣ. ಲಾಯರ್ ಆಫೀಸಿಗೆ ಹೋಗಿದ್ನಮ್ಮ. ಇನ್ನೊಂದ್ಸಲಿ ಯೋಚನೆ ಮಾಡು, ದಯವಿಟ್ಟು ಆ ಥರದ ನಿರ್ಧಾರ ತಗೋಬೇಡ. ಅದೇ ಡಿವೋರ್ಸ್ ಬೇಕು ಅಂತಿದ್ದೆ, ರಿಮೋಟ್ ಸರಿ ಇಲ್ಲ, ಕೊಳದಲ್ಲಿ ಸೌಂಡ್ ಬರ್ತಿಲ್ಲ,
ಕಡ್ಡಿಲ್ ಬೆಂಕಿ ಇಲ್ಲ ಅಂತ. ಇಲ್ಲ 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 ಎಲ್ಲ ಕ್ಯಾನ್ಸಲ್. ನಾವಿಲ್ಲಿ 3ನೇ ಸಲ ಬತ್ತಿ ಹೊತ್ತಿಸ್ತಾ ಇದೀವಿ. ನಂಗೆ ಪುರ್ಸೋತಿಲ್ಲ. ಓಕೆ ಬಾಯ್ 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 ಬಾಯ್. ಹಲೋ ಹಲೋ, ಏನು ಆಟ ಆಡ್ತಿದ್ದಾಳು ಇವಳು? ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಹೋಗಿ ಲಾಯರ್ ಆಫೀಸ್ ಮುಂದೆ ನಿಂತು ಪೇಪರ್ಸ್ ತಂದಿದ್ದೀನಿ. ಇವಾಗ ನೋಡಿದ್ರೆ ಬೇಡ ಅಂತಿದ್ದಾಳೆ. ನನಗೋಸ್ಕರನೇ ನಾನು ಲಾಯರ್ ಆಫೀಸಿಗೆ ಹೋಗಿಲ್ಲ, ಇವಳಿಗೋಸ್ಕರ ಹೋಗಿ ನಿಂತೆ. ಇಷ್ಟು ದಿನ ಅಣ್ಣ ನಂಗೆ ಡಿವೋರ್ಸ್ ಬೇಕು ಅಂತ ಕೂಗಾಡ್ತಿದ್ದಾಳು, ಇವಾಗ 3ನೇ ಸಲ ದೀಪ ಉರಿಸ್ತಿದ್ದಾಳಂತೆ. ಇವಾಗ ಏನು ಮಾಡಲಿ ಪೇಪರ್ಸ್ನ? ಒಂದು ಕೆಲಸ ಮಾಡು, ನೀನೇ ಸೈನ್ ಹಾಕು, ನಾನೇ ನಿಂಗೆ ಡಿವೋರ್ಸ್ ಕೊಡ್ತೀನಿ. ಎಲ್ಲ ನನ್ನ ಕರ್ಮ, ಏನು ಬೇಕಾದ್ರೆ ಮಾಡ್ಕೊಂಡು ಸಾಯ್ರಿ. 3ನೇ ಸುತ್ತು ಇವಾಗ ಶುರು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.